ನೋಡಿ, ರಾಜಣ್ಣ ರಾಜೇಂದ್ರ ಇವ್ರದ್ದು ಹನಿ ಟ್ರ್ಯಾಪ್ ಕೋಲಾಹಲದ ನಡುವೆ ಒಂದು ಗ್ಯಾಂಗು ಯಾವ ರೀತಿ ಆ್ಯಕ್ಟಿವ್ ಆಗಿದೆ ಹನಿ ಟ್ರ್ಯಾಪ್ ವಿಚಾರದಲ್ಲೇ, ಜನಸಾಮಾನ್ಯರನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತಾರೆ ಅದಕ್ಕೆ ಇನ್ನೊಂದು ಸುದ್ದಿ ಇದೆ. ಒಂದು ಮುತ್ತಿನ ಕಥೆ ಇದು. ಒಂದು ಮುತ್ತಿಗೆ 50,000, ಒಂದು ಮುತ್ತಿಗೆ 50,000. ಟೀಚರಮ್ಮನ ಒಂದು ಮುತ್ತಿಗೆ 50,000 ರೂಪಾಯಿ ಕಳ್ಕೊಂಡಿರೋದು ವ್ಯಕ್ತಿ. ಹಣ ವಾಪಸ್ ಕೇಳಿದ್ದಕ್ಕೆ ಹನಿ ಟ್ರ್ಯಾಪ್ ಬಲೆ ಬೀಸಿದ್ದಾರೆ. ಆ ಟೀಮನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿಕ್ಷಕಿ ಜೊತೆಗೆ ರೌಡಿ ಸೇರಿದಂತೆ ಒಟ್ಟು 3 ಜನರನ್ನ ಬಂಧಿಸಿದ್ದಾರೆ. ಶ್ರೀದೇವಿ, ಸಾಗರ್ ಮೋರೆ, ಗಣೇಶ್ ಕಾಳೆ ಬಂಧಿತರು. ಅದರಲ್ಲಿ ಗಣೇಶ್ ಕಾಳೆ ರೌಡಿ ಶೀಟರ್. ಖಾಸಗಿ ಪ್ರೀ ಸ್ಕೂಲ್ ಏನೋ ನಡೆಸ್ತಾ ಇದ್ರಂತೆ ಬಂಧಿತ ಶ್ರೀದೇವಿ. ಅಲ್ಲಿಂದ ಶುರುವಾಗುತ್ತೆ. ಒಬ್ಬರನ್ನ ಟ್ರ್ಯಾಪ್ ಮಾಡ್ತಾರೆ ಇವರು. ಅದು ನೋಡಿ ನೋಡಿ ದುಡ್ಡಿರೋವನ್ನೇ ಟ್ರ್ಯಾಪ್ ಮಾಡ್ತಾರೆ. ಶ್ರೀದೇವಿ ಒಬ್ಬ ಉದ್ಯಮಿ ಆತ. ಆ ಉದ್ಯಮಿಯನ್ನು ಹನಿ ಟ್ರ್ಯಾಪ್ ಮಾಡಿ ದುಡ್ಡು ಕಿತ್ಕೊಂಡು ಕೊನೆಗೆ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ದುಡ್ಡಿಗೆ ಪೀಡಿಸಿದ ಮೇಲೆ ತಡೆಯೋಕ್ಕಾಗ್ದೇ ಆತ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಆಗ ಈ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈಕೆ ಮತ್ತು ಈಕೆಯ ಜೊತೆಗೆ ಇನ್ನಿಬ್ಬರು. ಅಂದರೆ ಇವ್ರ ಕೆಲಸನೇ ಇದು, ಇವರ ಕೆಲಸನೇ ಇದು, ಬರೀ ಹನಿ ಟ್ರ್ಯಾಪ್ ಮಾಡೋದು, ದುಡ್ಡು ಕೀಳೋದು. ಈ ಪ್ರಭಾವಿಗಳದ್ದು ಮಾಡಿಬಿಟ್ರೆ ಅದು ಸುಮ್ಮನೆ ಸುದ್ದಿ ಆಗುತ್ತೆ. ಹಾಗಾಗಿ ದುಡ್ಡಿರೋರನ್ನ ಮಾಡೋದು ಸುಮ್ಮನೆ. ಯಾರ ಹತ್ರ ದುಡ್ಡಿದೆ ಅಂತ ಗೊತ್ತಾಗುತ್ತೆ ಅವ್ರು. ಬಿ ಕೇರ್ಫುಲ್. ಹೆಣ್ಮಕ್ಳು ಸಲಿಗೆಯಿಂದ ಇರ್ತಾರೆ ಅಂತೆಲ್ಲ ಹೋದರೆ ನೀವು ಭಾರಿ ಕಷ್ಟ. ಬೆಂಗಳೂರಲ್ಲಿ 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಅನ್ನೋ ಪೋಷಕರ ಪರಿಚಯ ಆಗುತ್ತೆ ಶ್ರೀದೇವಿಗೆ. ಅಂದರೆ ಆ ರಾಕೇಶ್ ಅವರು ತಮ್ಮ ಮಕ್ಕಳನ್ನ ಶ್ರೀದೇವಿ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ರು. ಈ ವೇಳೆ ಏನೋ ಸ್ಕೂಲ್ ಮೇಂಟೆನೆನ್ಸ್ಗೆ ಒಂದು 2 ಲಕ್ಷ ಕೊಡಿ ಅಂತ ಸಾಲ ತೊಗೊಂಡಿದ್ರಂತೆ. ಆಮೇಲೆ 1 ವರ್ಷ ಬಿಟ್ಟು ದುಡ್ಡು ಕೇಳಿದಾಗ ನೀನು ಕೂಡ ಸ್ಕೂಲ್ಗೆ ಪಾಲುದಾರ ಆಗು ಅಂತ ಹೇಳಿದ್ರಂತೆ. ಈ ನಡುವೆ ಇಬ್ಬರ ನಡುವೆ ಸಲಿಗೆ, ಸುತ್ತಾಟ, ಚಾಟಿಂಗ್ ಎಲ್ಲ ಆಗುತ್ತೆ. ಹಣ ಕೇಳಿದ್ದಕ್ಕೆ ಮುತ್ತಿಟ್ಟು ವಿಡಿಯೋ ಮಾಡಿಕೊಂಡು 50,000 ದುಡ್ಡನ್ನು ಇಸ್ಕೊಂಡಿದ್ಲಂತೆ. ನಿನ್ನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತ 15 ಲಕ್ಷಕ್ಕೆ ಡಿಮ್ಯಾಂಡ್ ಅಂತೆ. ಪದೇ ಪದೇ ಹಣ ಕೇಳ್ತಿದ್ದಕ್ಕೆ ಶ್ರೀದೇವಿಯಿಂದ ದೂರವಾಗ್ತಾನೆ ರಾಕೇಶ್. ಆಮೇಲೆ ಪ್ಲ್ಯಾನ್ ಮಾಡಿ ರಾಕೇಶನ್ನು ಮತ್ತೆ ಕರೆಸ್ಕೋತಾರೆ. ಹನಿ ಟ್ರ್ಯಾಪ್ ಬಳಗೆ ಬೀಳಿಸ್ತಾರೆ. ಅಲ್ಟಿಮೇಟ್ಲಿ ಕೊನೆಗೆ 1 ಕೋಟಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದೇನೋ 1,90,000 ರೂಪಾಯಿ ಇಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಈಗ ರಾಕೇಶ್ ದೂರಿನ ಅನ್ವಯ 3ರನ್ನು CCB ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಈ ಪ್ರಕರಣದಲ್ಲಿ ಇವರು ಉದ್ಯಮನೇ ಬರೀ ಹನಿ ಟ್ರ್ಯಾಪ್ ಮಾಡೋದಾ ಅಥವಾ ಇದೊಂದು ಕೇಸ್ನಲ್ಲಿ ಮಾತ್ರ ಈ ರೀತಿ ತಗ್ಲಾಕೊಂಡಿದ್ದಾರಾ? ಅರವಿಂದ, ಶ್ರೀದೇವಿ ಅಂತೇಳಿ ಈಕೆ ಬೆಂಗಳೂರಿನಲ್ಲಿ ಈ ಪ್ರಿ KG ಸ್ಕೂಲನ್ನು ನಡೆಸ್ತಿದ್ದಾಳೆ. ಅಲ್ಲಿಗೆ ಈ ರಾಕೇಶ್ ಎನ್ನುವ ಉದ್ಯಮಿ ತನ್ನ 3 ಮಕ್ಕಳನ್ನು ಆ ಶಾಲೆಗೆ ಸೇರಿಸಿರ್ತಾರೆ. ಈ ಸಂದರ್ಭದಲ್ಲಿ ಆ ಶಿಕ್ಷಕಿ ಮತ್ತು ಆ ಒಂದು ಶಾಲೆಯ ಓನರ್ ಕೂಡ ಆಕೆ ಮತ್ತು ಇವರ ಜೊತೆ ಒಂದಷ್ಟು ಸಲಿಗೆ ಬೆಳೆಯುತ್ತೆ. ಒಂದಷ್ಟು ಮೆಸೇಜ್ಗಳು, ಚಾಟ್ಗಳು, ಹೀಗೆ ಒಂದಷ್ಟು ದಿನ ನಡೆದಿರುತ್ತೆ. ಮತ್ತು ಈ ಶಾಲೆಯ ನಿರ್ವಹಣೆಗೆ ಅಂತೇಳಿ 2 ಲಕ್ಷ ರೂಪಾಯಿಯನ್ನು ಸಾಲ ಪಡೆದಿರ್ತಾಳೆ. ಈ ವರ್ಷ ಕೊಡ್ತೀನಿ ಅಂತ ಹೇಳಿರ್ತಾಳೆ, ಕೊಟ್ಟಿರೋದಿಲ್ಲ. ಹಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆ ಉದ್ಯಮಿಯನ್ನು ಪುಸ್ಲಾಯಿಸುವ ಕೆಲಸವನ್ನು ಮಾಡಿರ್ತಾಳೆ. ಅದಾದ ಬಳಿಕ ಆ ಉದ್ಯಮಿಯ ಮನೆಗೆ ಈಕೆ ಹೋಗಿರ್ತಾಳೆ. ಒಂದು ಮುತ್ತು ಕೊಟ್ಟು 50,000 ರೂಪಾಯಿಯನ್ನು ಪಡೆದುಕೊಂಡಿರ್ತಾಳೆ. ಮತ್ತು ನಿನ್ನ ಜೊತೆ ನಾನು ಇರ್ತೀನಿ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತೀನಿ, 15 ಲಕ್ಷ ರೂಪಾಯಿ ಕೊಡು ಅನ್ನೋ ಮಟ್ಟಿಗೆ ಉದ್ಯಮಿಯನ್ನು ಕೇಳುವ ಕೆಲಸವನ್ನು ಮಾಡಿರ್ತಾನೆ. ಇದಕ್ಕೆಂದೇ ಇಬ್ಬರು ಕೂಡ ಸಪ್ರೇಟಾಗಿ ಹೊಸ ಸಿಮ್ಗಳನ್ನು ಕೂಡ ಖರೀದಿ ಮಾಡಿರ್ತಾರೆ. ಯಾವಾಗ ಈಕೆ ಒಂದಷ್ಟು ಹಣವನ್ನು ಈತನಿಂದ ದೋಚಬೇಕು ಅಂತೇಳಿ ಅಂದ್ಕೊಂಡ್ಲು, ಪದೇ ಪದೇ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರಿಂದ ಆತ ತನ್ನ ಸಿಮ್ಮನ್ನು ಮುರಿದು ಬಿಸಾಕಿರ್ತಾನೆ. ಆ ಬಳಿಕ ಆಕೆ ಈ ರಾಕೇಶ್ನ ಹೆಂಡತಿಗೆ ಕರೆಯನ್ನು ಮಾಡಿ, ನಿನ್ನ ಮಕ್ಳಿಗೆ TC ಕೊಡ್ತೀನಿ, ನಿಮ್ಮ ಯಜಮಾನ್ರನ್ನ ಶಾಲೆ ಹತ್ರ ಕಳಿಸಿ ಅನ್ನೋ ಮಟ್ಟಿಗೆ ಆವಾಜನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿರ್ತಾಳೆ. ಇದೇನಪ್ಪ ಗ್ರಹಚಾರ ಅಂತೇಳಿ ಈ ರಾಕೇಶ್ ಶಾಲೆ ಬಳಿ ಹೋದಂತಹ ಸಂದರ್ಭದಲ್ಲಿ ಈತನನ್ನು ಮೊದಲೇ ಅಲ್ಲಿ ಈ ಸಾಗರ್ ಅಂತೇಳಿ, ಮತ್ತೊಬ್ಬ ಸಾಗರ್ ಮೋರೆ ಅಂತೇಳಿ, ಮತ್ತೊಬ್ಬ ಈ ಗಣೇಶ್ ಕಾಳೆ ಅಂತೇಳಿ ಇಬ್ಬರು ಇರ್ತಾರೆ. ನೀನು ಈಕೆ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ಯಾ, ಈಕೆಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ, ಈತನೇ ಹುಡುಗ ಅಂತೇಳಿ ಸಾಗರ್ನ ತೋರಿಸ್ತಾರೆ. ನೀನು ಈಗಾಗಲೇ ಚಾಟ್ ಮಾಡಿರ್ತಕ್ಕಂಥದ್ದು ವಿಡಿಯೋಗಳು ಈಕೆ ಬಳಿ ಇದ್ದಾವೆ, ನಾವು ಅದನ್ನು ನಿನ್ನ ಹೆಂಡತಿ ಕಳಿಸ್ತೀವಿ ಮತ್ತು ಈಕೆಯ ತಂದೆ ಕಳಿಸ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾರೆ. ಮತ್ತು ಕಾರ್ನಲ್ಲಿ ಆತನನ್ನು ಕರೆದೊಯ್ತು ಮನೆ ಬಳಿ ಕರೆದೊಯ್ದು ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡ್ತಾರೆ, 1 ಕೋಟಿ ಕೊಡು ಅಂತೇಳಿ. ಆ ಸಂದರ್ಭದಲ್ಲಿ 1 ಕೋಟಿ ಹಣ ಇರೋದಿಲ್ಲ. ಬೆಂಗಳೂರಿನಲ್ಲಿ ಒಂದಷ್ಟು ಕಡೆ ಸುತ್ತಾಡಿಸಿ ಆ ಬಳಿಕ ಕೊನೆಗೆ 1,90,000 ರೂಪಾಯಿ ಹಣವನ್ನು ಕೊಡ್ತಾರೆ. 20 ಲಕ್ಷಕ್ಕೆ ಡೀಲ್ ಕುದುರಿಸ್ಕೊಂಡು ಹೊರಗಡೆ ಬಂದಿರ್ತಾರೆ. 1,90,000 ಕೊಟ್ಟಾದ್ಮೇಲೆ ಮತ್ತೆ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡಿದಂತಹ ಸಂದರ್ಭದಲ್ಲಿ ಉದ್ಯಮಿ CCBಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಇದೀಗ ಶ್ರೀದೇವಿ, ಈಕೆ ಆ ಶಾಲೆಯ ಮುಖ್ಯಸ್ಥೆ ಮತ್ತು ಶಿಕ್ಷಕಿ ಕೂಡ, ಅದರ ಜೊತೆಗೆ ಈ ಸಾಗರ್ ಮೋರೆ ಅಂತೇಳಿ ಮತ್ತೊಬ್ಬಾತ ಈ ಗಣೇಶ್ ಕಾಳೆ ಅಂತೇಳಿ
ಈ ಗಣೇಶ್ ಕಾಳೆ ರೌಡಿ ಶೀಟರ್, ವಿಜಯಪುರದಲ್ಲಿ ಈತನ ಮೇಲೆ 9ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಹೀಗಾಗಿ ಈ ಹಿಂದೆಯೂ ಕೂಡ ಯಾವುದಾದ್ರೂ ಇದೇ ರೀತಿಯಾಗಿ ಹನಿ ಟ್ರ್ಯಾಪನ್ನು ಈ ಗ್ಯಾಂಗ್ ನಡೆಸ್ತಿತ್ತಾ ಅನ್ನೋ ಆಧಾರದ ಮೇಲೆ ಒಂದಷ್ಟು ತನಿಖೆಯನ್ನು ಇದೀಗ CCB ಪೊಲೀಸರು ನಡೆಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ ಧನ್ಯವಾದ.